ಅವನವಲೇ ಕಲಾತಿ ಇವನ ಏನ ಇವ ಶೇಟುನ ಇವ ನೋಡ್ತೀಯ ಕಣ್ಣು ನೋಡು ಬಟ್ ನೋಡು ಅಂಗಿ ನೋಡು ಮಾರಿ ನೋಡು ಅಯ್ಯಯ್ಯಯ್ಯ ಇಂಥವ್ ಏನಾರ ಬಂಗಾರ ಅಂಗಡಿ ಕುಂತಂದ್ರೆ ಗಿರಕಿನ ಬರಲ್ಲ ಏನಿಲ್ಲ ಇವನ್ ನೋಡಿ ಕೊಟ್ಲೆ ಎದ್ರಿ ಓಡೇ ಹೋಕವ್ ಇವ ಬೇಡ ಬಾರ ಬೇರೆ ಅಂಗಡಿ ಕಡೆ ಹೋಗೋನೆ ಯಪ್ಪ ತಣ್ಣಗಿರಿ ನೀನು ಒಬ್ಬಕ್ಕೆತ್ತಾಗ ನಾನು ಯಾವಾಗಲೂ ಬಂಗಾರ ತಗೊಳ್ಳೋದು ಇಲ್ಲೇ ಅವರು ಗೊತ್ತಾದ್ರ ನಂಗೆ ನಮಸ್ಕಾರ ರೀ ಅಣ್ಣಾರೇ. ನಮಸ್ಕಾರಮ್ಮ ಕಲಾತಿ. ಏನಮ್ಮ ಈ ಕಡೆ ಬಂದಿದ್ಯಾ? ಬಂಗಾರ ಅಂಗಡಿಗೆ ಎದಕ್ಕೆ ಬರ್ತಾರಿ? ಬಂಗಾರ ತೊಗೊಳಕ್ಕೆ ಬರ್ತಾರಲ್ರಿ, ಅದಕ್ಕೆ ಒಂದಿಟ ತೊಗೊಳೋದಿತ್ತ ರೀ, ಬಂಗಾರ ಒಂದಿಟ ಹಾಕೋದಿತ್ತೆ, ಅದಕ್ಕೆ ಬಂದೆ. ಎಲ್ಲೋಗ್ಯಾರ ಇನ್ನೊಬ್ರು ಅಣ್ಣಾರೇ? ಇಲ್ಲಲ್ಲ ಅವ್ರ ಊರಿಗೆ ಹೋಗ್ಯಾರಮ್ಮ ಮೊನ್ನೆ. ನಾನು ಹೋಗ್ಬೇಕು ಅನ್ನೋದಿತ್ತ, ಮತ್ತು ನಾನು ಹೋಗಿಲ್ಲ ಭಾಳ ದಿನ ಆತ ಅಂತಂದು ಅವನ್ನ ಕಳಿಸ್ಕೊಟ್ಟೆ. ನಾನು ಹೋಗ್ತೀನಿ ಮುಂದಿನ ವರ್ಷ. ಏನಮ್ಮ ಏನು ತಾಳಿ ಚೈನ್ ತೊಗೋಬೇಕಾ, ಏನು ನೆಕ್ಲೆಸ್ ತೊಗೋಬೇಕಾ, ಕಿವ್ಯಾನ್ ತೊಗೋಬೇಕಾ ಹೇಳಮ್ಮ. ಎಲ್ಲ ಹೊಸ ಹೊಸ ಡಿಸೈನ್ ಬಂದವೆ. ಏನು ಕೊಡಲಿ ಹೇಳ? ಹೋಗೋಣ ತಗ. ಏನಿಲ್ರಿಪ್ಪ, ನಂದು ಬಂಗಾರ ಐತ್ರಿ ಒಂದಿಟ್ಟು ಹಳೇದೆ, ಅದನ್ನ ಹಾಕಿ ಅದನ್ನ ಓಟು ಕರಗಿಸಿ ನನಗೆ ಬಂಗಾರ ಮಾಡಿಕೊಡ್ಬೇಕ್ರಿ. ಅದ್ರಾಗ ಅದಕ್ಕೆ ಬಂದೆ. ನಿಮ್ಮ ಅಂಗಡಿಯನ್ನು ಬ್ಯಾಡ್ರಿ, ನೀವೇ ಮಾಡಿ ಕೊಡ್ಬೇಕ್ರಿ ನನಗೆ ಕರಗಿಸಿ. ಯಾವನವಲ್ಲಿ ಅಲ್ಲ ಅಲ್ಲೇ ನನ್ನ ಮುಂದೆ ಏನು ಹೇಳಲಿಕ್ಕೆ, ನಮ್ಮ ಅಮ್ಮಂದ ಬೋರ್ಮಾಳ ಸರ ಐತಿ, ಒಂದು ನೆಕ್ಲೆಸ್ ಐತಿ, ಅದನ್ನ ಹಾಕಿ ಬಂಗಾರ ಬೇರೆದು ತೊಗೊಂಬರೋಣ ಅಂತಂದ್ಲೆ. ಇಲ್ಲಿ ನೋಡಿದ್ರ ಕರಗಿಸಿ ಬಿಡು ಅಂತ ಅನ್ನಕತ್ತಲ್ಲ ಇವ ಶೇಟಜ್ಜಗೆ. ಶೇಟಜ್ಜ ಹಿಂಗ ಕರಗಿಸಿ ನೀವು ಬಂಗಾರ ಮಾಡಿಕೊಡ್ತೀರ ಹಂಗೆ? ಇವ ಏನಾಯ್ತ್ರಿ ಲೇ ಪ್ರೇಮಮ್ಮ ಶೇಟಜ್ಜ ಅಂತ ಬೈತ ನೋಡು. ಈಗ ಹಂಗೆ ಅನ್ಬಾರ್ದಂತ ಅವಂಗೆ ಸರ್ ಅನ್ಬೇಕಂತ, ಇಲ್ಲ ಅಂದ್ರೆ ಅಣ್ಣಾರ ಅಂದ್ರೆ ನಡೀತಿದಂತೆ. ಶೇಟಜ್ಜ ಶೇಟು ಅಂದ್ರೆ ಬೈತಾನವ. ಅಯ್ಯಯ್ಯ ಇದ್ರ ಮರೆ ಮಣ್ಣಾಕ್ಲಿ ಇದಕ್ಕೆ. ನಾನು ಶೇಟಜ್ಜ ಅಂದ್ರೆ ಏನಾತೇವ? ಶೇಟುಗಳು ಹೌದಲ್ಲ ಇವ್ರು. ಮತ್ತೆ ಶೇಟಜ್ಜ ಇದೇ ಮತ್ತೆ ಹೆಂಗಪ್ಪ ಕರಗಿಸಿ ಕೊಡ್ತೇವೆ ಅಂದ್ರೆ ಮತ್ತೆ ಇಲ್ಲೇ ಕೊಡ್ತೇವೆ, ಇಲ್ಲ ಅಂದ್ರೆ ಬೇರೆ ಕಡೆ ಹೋಗ್ತೇವೆ. ಮತ್ತೆ ಹೆಂಗೆ ಹೇಳಪ್ಪ, ಹೇಳ ಬರೋಬರ ಹೇಳ ಶೇಟಜ್ಜ, ಹೇಳ ಬರೋಬರ ಹೇಳ. ಅಯ್ಯೋ ಹಾಗೆಲ್ಲ ಕರಿಬೇಡಮ್ಮ, ಶೇಟು ಅವರೇ ಇಲ್ಲ ಸರ್ ಅಂತಂದು ಕರಿ. ನೀನೇನಮ್ಮ ಶೇಟಜ್ಜ ಶೇಟಜ್ಜ ಅಂತಂದು ಅನ್ನಕತ್ತಿದ್ದಿ. ಹೇಳಮ್ಮ ಕಲಾತಿ, ಏನು ಬೇಕಾಗಿತ್ತ ಹೇಳ. ಏನಾರ ಬಂಗಾರ ತೊಗೊಂಬಂದಿಯ ಆಡಾಡಕ, ಇಲ್ಲ ಹಾಕಕ್ಕೆ ಬಂದಿಯ, ಇಲ್ಲ ಮಾರಕ್ಕೆ ಬಂದಿಯ, ಇಲ್ಲ ತೊಗೊಳಕ್ಕೆ ಬಂದಿಯ ಹೇಳಮ್ಮ ಬರೋಬ್ಬರ ಹೇಳ. ಅಲ್ಲ ಕಲಾತಿ ಇದೇನೆ ಹಿಂದೆ ಬಾಲಕ್ಕೆ ಬೆಂಕಿ ಹಚ್ಚೋಣಂಗೆ ಹೇಳಮ್ಮ, ಬರೋಬ್ಬರ ಹೇಳಮ್ಮ, ಹಂಗೆ ಹೇಳಮ್ಮ, ಹಿಂಗೆ ಹೇಳಮ್ಮ ಅಂತಂದೆ. ಅವ ಮದುವೆಯಾಗ ಮಂತ್ರ ಹೇಳ್ತಿತ್ತಲ್ಲ ಅವರೇ ಸ್ವಾಮೀಜಿಯರೇ, ಹಂಗೆ ಚಾಲು ಮಾಡಿಬಿಟ್ಟಮ್ಮ. ತಡೀರಿ ಶೇಟೋಜಾರೆ, ಶೇಟೋಜಾರೆ ತಡೀರಿಪ್ಪ ಒಂದಿಟ. ಅಲ್ಲ ಕಲಾತಿ ಅಲ್ಲೇ ನನ್ನ ಹತ್ರ ಏನು ಹೇಳಿ ನೀನು, ಇದು ನಮ್ಮ ಅಮ್ಮಂದು ಒಂದು ನೆಕ್ಲೆಸ್ ಐತಿ, ಅದನ್ನ ಮಾರಿ ಹಾಕಿ ನಾನು ಬೇರೆ ಬಂಗಾರ ತೊಗೊಂಬರ್ತಾನೆ ಅಂದು. ಇಲ್ಲಿ ನೋಡಿದ್ರೆ ಏನೇ ಮಾರಾಕತ್ತಿಲ್ಲ, ಏನಿಲ್ಲ ತೊಗೊಳಕತ್ತಿಲ್ಲ, ಹಾಕಾಕತ್ತಿಲ್ಲ, ಕರಗಿಸಿ ಕೊಡ್ರಿ ನನಗೆ ಅಂತ ಅನ್ನಕತ್ತಿಲ್ಲ ಇವ ನೀನು. ಏನಿದ್ರದ್ದು ಪಿಲಾನ, ಏನಿದ್ರದ್ದು ಮಾರಮ್ಮ, ಏನಿದ್ರದ್ದು ಒಳಮಾರಮ್ಮ ಹೇಳ ಕಲಾತಿ ಹೇಳ. ಇವ ಯಾವ ಒಳಮಾರ ಮನೆ ಇಲ್ಲ ಹೊರಮಾರ ಮನೆ ಇಲ್ಲ, ಸುಮ್ಮನೆ ಇವ ಅದನ್ನ ಬೇರೆದು ತೊಗೊಂಡ್ರೆ ಎದಕ್ಕೆ ನಮ್ಮ ಬಂಗಾರದಾಗ ನನಗೆ ಮಾಡಿಕೊಟ್ರೆ ಚಿಂತಿಲ್ಲ ಅಂದ್ರೆ ನಮ್ಮ ಮುಂದೆ ನಾನು ಬಂಗಾರ ಹಾಕೊಂಡಂಗೆ ಅಲ್ಲನೆ. ಅದಕ್ಕೆ ಮತ್ತೆ ನಾನು ಬಂಗಾರ ಕರಗಿಸಿ ಅದ್ರಾಗ ಬಂಗಾರ ಮಾಡಿಕೊಡಪ್ಪ ಶೇಟು ಅಣ್ಣಾರ ಅಂತಂದು ಅಂದೆ ನಾನು. ನೀನು ಬೇಕತ್ತಾಗ ಹ್ಞೂ ನಮ್ಮ ಕರಗಿಸಿ ಮಾಡಿ ಕೊಡ್ತೇವೆ ನಾವೆಲ್ಲ. ಕೊಡಮ್ಮ, ಎಷ್ಟುದಲ್ಲಿ ಐತಿ? ಅಲ್ಲ ಈಗ ಹಿಂಗೆ ಶೇಟುಗೆ ನಾನು ನೆಕ್ಲೆಸ್ ತೋರಿಸಿದ್ರೆ ಈಗ ಈ ಪ್ರೇಮಮ್ಮ ಈ ನೆಕ್ಲೆಸ್ ಯಾರು ಇದೆ, ಯಾರು ಕೊಟ್ಟಾರ, ಹೊಸದ ಐತಲ್ಲ, ಇದನ್ನ ಯಾಕೆ ಮಾರಾಕತ್ತಿ ನೀನು ಅಂತಂದೆಲ್ಲ ಇನ್ನು ಲೆಕ್ಕ ಕೇಳ್ತಾ ಐತಿ. ಅದಕ್ಕೆ ಬೇಡ, ಈಕಿನ್ನ ಎಲ್ಲರ ಕಳಿಸಿ ಬರೋಬ್ಬರಿ ಶೇಟು ತೋರಿಸಿ ಇದು ನೋಡ್ಪ ಎಷ್ಟು ಕರೆಕ್ಟತಿ, ಎಷ್ಟು ಆಕತಿ, ಎಷ್ಟು ಬಂಗಾರ ಆಕತಿ ಅಂತಂದು ಹೇಳ್ಬಿಡ ಅಂತಂದು ಹೇಳ್ತಾನೆ. ಇದೆ ಪ್ರೇಮಮ್ಮ ನೋಡ್ದೆ ಚಪ್ಪಲ್ ಹಾಕೊಂಬಂದಿರಲ್ಲ ಈ ಕಾಲಾಗೆ, ಅಲ್ಲೇ ಹೊರಗೆ ಬಿಟ್ಟು ಬಂದೀನಿ. ಹೋಗೋಗೆ ಹಿಂಗೆ ಚಪ್ಪಲ್ ಬಿಟ್ಟು ಬಂದ್ರೆ ಅವ್ರು ಏನು ಅನ್ಕೊಳಕಿಲ್ಲ, ಇವ್ರಿಗೇನೇ ಗೊತ್ತಿಲ್ಲ ಬಿಡೆ, ಇವ್ರು ಏನೇ ಒಂಥರ ಅದಾರ ಅಂತಂದು ಅನ್ಕೊಳಂಗಿಲ್ಲ. ಹೋಗೋಗ ಬರಾನ್ ಹೋಗಿ ಚಪ್ಪಲ್ ಹಾಕೊಂಬ. ಮೊದಲೇ ಹೇಳ್ಬೇಕಿಲ್ಲ ಇವ ನೀನು. ನಾನು ಎಲ್ಲರೂ ಅಲ್ಲಿ ಹೊರಗೆ ಬಿಟ್ಟು ಹೋಗ್ಯವಲ್ಲ, ಅದಕ್ಕೆ ಮತ್ತೆ ಇಲ್ಲಿ ಬಿಟ್ಟು ಬಂದೆ. ತಡಿ ಹಾಕೊಂಬರ್ತಾನೆ ತಡಿ. ಹೋಗ ಆರಾಮಾಗಿ ಹೋಗ. ಮತ್ತೆ ಬರ ಹೋಗಿರಿ ಇವ ಟೈಲ್ಸ್ ಜರ್ತೀವಿ ಇವೆ ಮತ್ತೆ ಹಾಕೊಂಡು ರಮ್ಮನ ಬಿದ್ದೆ ಎದಕ್ಕದೆ ಕಲಾವತಿ ಕರ್ಕೊಂಡು ಹೋಗಿದ್ಲ ಭೇಟಿಗೆ. ನಮ್ಮ ಪ್ರೇಮವನ್ನ ಬೀಳ್ಸ್ಕೊಂಡು ಬಂದ ಅಂತ ನಿನ್ನ ಗಂಡ ಪೊಲೀಸ್ ಕಂಪ್ಲೇಂಟ್ ಕೊಟ್ಟೆ, ಒದ್ದು ಒಳಗೆ ಹಾಕಿಸ್ತಾನೆ ನನ್ನ. ಅದಕ್ಕೆ ಹಂಗೆ ಹೋಗಿ ಹಂಗೆ ಬಾ ಮೆಲ್ಸಾಕ ತಗೊಂತ ಬಾ ಚಪ್ಪಲ್ ಹಾಕೊಂಡ. ಹ್ಞೂ ಹಾಕೊಂಬರ್ತಾನೆ ತಡಿ. ಇವ ಶೇಟೋರ ನನ್ನ ಹತ್ರ ಒಂದು ನೆಕ್ಲೆಸ್ ಐತ್ರಿ, ಅದನ್ನ ಕರಗಿಸಿ ನನಗೆ ಹೊಳ್ಳಿ ಬಂಗಾರ ಮಾಡಿಕೊಟ್ಟು ಬಿಡ್ರಿ. ದೌಡ್ ತಗೋರಿ ಇದನ್ನ ದೌಡ್ ತಗೊಂಡೆ ನೋಡ್ರಿ ಎಷ್ಟು ಆಕತಿ ಅಂತಂದೆ ನೋಡಿ ಹೇಳ್ರಿ ನಂಗೆ. ಮತ್ತಿನ್ನಕ್ಕೆ ನಮ್ಮ ಪ್ರೇಮವ ಬಂದ್ಲಂದ್ರೆ ನನ್ನ ಹತ್ರ ಮಾಡ್ತಾನೆ ಅಂತ ಹೇಳಿದಿ, ಇಲ್ಲಿ ಕರಗಿಸಾಕತ್ತಿದಿ ಅಂತ ನೆಕ್ಲೆಸ್ ಇದೆ ಕೊಡಿದ ಅಂತ ಆಡ್ರಿ. ಅದಕ್ಕೆ
ಅದ ತಗೋರಿ. ಹಾಂ ಕೊಡಮ್ಮ ನೋಡ್ತೀನಿ. ಅಲ್ಲಮ್ಮ ಇದು ಹಳೆ ನೆಕ್ಲೆಸ್ ಕಂಡಂಗೆ ಕಾಣಕತ್ತಿಲ್ಲ, ಈಗಿಂದ ಟ್ರೆಂಡಿಂಗ್ ನೆಕ್ಲೆಸ್ ಐತಿದೆ. ಇದನ್ನ ಯಾಕೆ ಮಾರಕತ್ತೀನಿ, ನೀನು ಯಾಕೆ ಕರಗಿಸಾಕತ್ತೀರಿ ಕಲಾವತಿ ಅವರೇ? ಹೈ ಉಂಟು ಅಂತಾಗ ತಣ್ಣಗ ಕರಗಿಸಿ ಬಂಗಾರ ಮಾಡಿಕೊಡು ಅಂತಂದು ಹೇಳಕತ್ತೈತಿ. ಮತ್ತು ಹಂಗೆ ಯಾಕತ್ತ ಹಿಂಗೆ ಯಾಕತ್ತ ಹೊಸದೈತಿ, ಟ್ರೆಂಡಿಂಗ್ ಐತಿ, ಡಿಸೈನ್ ಐತಿ, ಪಜನ್ ಐತಿ ಅಂತಂದೆ ಚಲೋ ಮಾಡಿದ. ಬ್ಯಾಡ್ರಿಪ್ಪ, ನನಗೆ ಅದೇ ಬೇಡ, ಎಲ್ಲ ನನ್ನ ಹಳೆ ಕಾಲದ ಡಿಸೈನ್ ಮಾಡಿಸ್ಬೇಕಂತಂದದೇನೆ. ಅದಕ್ಕೆ ಇದನ್ನ ಕರಗಿಸಿ ನನಗೆ ಬಂಗಾರ ಮಾಡಿ ಕೊಟ್ಬಿಡ್ರಿ, ನಾ ಎಲ್ಲ ಹೇಳ್ತೇನೆ ಲಿಸ್ಟ್. ಆಯ್ತಮ್ಮ ನೋಡ್ತೀನಿ ರೀ, ಚೆಕ್ ಮಾಡ್ತೀನಿ ಎಷ್ಟು ಗ್ರಾಮ್ ಐತಿ ಮತ್ತು ಯಾವ ಬಂಗಾರ ಅಂತಂದು ಚೆಕ್ ಮಾಡ್ತೀನಿ. ಇದ್ರ ಮೇಲೆ ಹಾಲ್ ಮಾರ್ಕು ಇಲ್ಲ. ಅಲ್ರಿ ಶೆಟ್ಟೋರ, ಹಾಲಿನ ಮಾರ್ಕ್ ನಾ ಇದಕ್ಕೆ ಹಾಕೋಕೆ? ಹಾಲಿಂದ ಮಾರ್ಕ್ ಹಾಕಿದ್ರೆ ಉಳಿತೈತೇನ್ರಿ? ಅದು ಹಾಲ್ನಾಗ ಎದ್ದು ತೆಗೆದ್ರೆ ಹಾಲು ಇದ್ರಾಗ ಇರಂಗಿಲ್ಲ, ಮತ್ತೊಂದಿಟ್ಟು ಹೊತ್ತಿಗೆ ಎಲ್ಲ ಒಣಗಿ ಬಿಟ್ಟಿರ್ತದೆ. ಹಾಲಿನ ಮಾರ್ಕ್ ಎದಕ್ರಿಗೆ? ಹಾಲು ತೊಗೊಂಬರ್ಲೇನ್ರಿ ಇಲ್ಲೇ ಒಂದು ಅರ್ಧ ಲೀಟ್ರಿ? ಹೋಗುವ ನೋಡತ್ತಾಗ ನಾನು ಇದು ನೆಕ್ಲೆಸ್ನಾಗ ಹಾಲ್ ಮಾರ್ಕ್ ಇಲ್ಲ, 18 ಕ್ಯಾರೆಕ್ಟ್ರೆ 916 ಕ್ಯಾರೆಕ್ಟ್ರೆ ಅಂತಂದು ಹಿಂಗೆ ಹಾಕಿರ್ತಾರ. ಈಗ ಯಾಕೆ ಹಾಲು ತೊಗೊಂಬರ್ತಾನೆ, ಹಾಲ್ನಾಗ ಎದ್ದಿಲ್ಲ ಅನ್ನಕತ್ತಾವ ಮಾರಯ್ಯ. ಕಲಾವತಿಯರ ನೋಡ್ತೇನೆ ತಡ್ರಿ, ಆ ಹಾಲ್ನಾಗ ಎದ್ದದು ಬೇಡ ಏನು ಬೇಡ, ಹಾಲ್ ಮಾರ್ಕ್ ಇಲ್ಲ ಅಂದ್ರೆ ಇದನ್ನ ಚೆಕ್ ಮಾಡ್ತೀನಿ ಬಂಗಾರ ಹೌದಲ್ಲ ಅಂತಂದೆ. ಅಯ್ಯಯ್ಯ ಶೆಟ್ಟೋರೆ, ಅಲ್ರಿ ನಾ ಏನು ನಿಮಗೆ ಸುಳಪಳ ಯಾವ್ದಾರ ಪಚಡಿ ಗೀಸಿದಾಗ ತಂದು ಕೊಡ್ತಾನೇನ್ರಿ? ಕರಗಿಸಿ ನನಗೆ ಬೇರೆ ಬಂಗಾರ ಮಾಡಿಕೊಡ್ರಿ ಅಂತಂದು ಹೇಳಕ ಏನ್ರಿಪ್ಪ ನೀವು? ಅಯ್ಯೋ ಆ ಥರ ಏನಿಲ್ಲಮ್ಮ, ಯಾವುದೋ ಕಸ್ಟಮರ್ ಕೊಟ್ಟರು ನಮ್ಗೆ ಬಂಗಾರನ ನಾವು ಬಂಗಾರ ಚೆಕ್ ಮಾಡಿ ತೊಗೊತೀವಿ, ಅದಕ್ಕೆ ನಿಮ್ಮದು ಚೆಕ್ ಮಾಡಕತ್ತೀನಿ. ಏನು ಮಾಡ್ತಾರ ಏನು ಊಟ ಮತ್ತು ಗರಗರ ತಿಕ್ಕಿ ಊಟ ಬಂಗಾರ ಏನಾರ ಇರೋ ತಗೊಂತಾರ ಮತ್ತೆ? ನೋಡ್ತಾನೆ ಕಣ್ಣಿಟ್ಟು ನೋಡ್ತಾನೆ, ಕಣ್ಣ ಬೀಳ್ಕಸಂಗಿಲ್ಲ ಎಲ್ಲಿ. ಮತ್ತು ತೆಗಿತಾ ಹೊಳಿನಿ ಅಂದ್ರೆ ಊಟ ಬಂಗಾರನ ಕರಗಿಸಿ ತಾವ ಇಟ್ಕೊಂಡ್ರು ಅಂದ್ರೆ ಬೇಡ ಇದನ್ನ ಎಲ್ಲಿ ತನ ಚೆಕಪ್ ಮಾಡ್ತಾರ ಅಲ್ಲಿ ತನಗೆ ಕಣ್ಣ ಬೀಳ್ಕಸಂಗ ನೋಡ್ಕೊಂತಲೇ ನಿಂತಿರ್ತಾನೆ. ಇವ ಎದಕ್ಕೆ ಬೇಕಾ? ಇವ ಒಂದು ಗುಂಜಿ ಬಂಗಾರಿಗೆ 18-20 ಸಾವಿರ ಅಂದ್ರೆ ಎಲ್ಲಿಂದ ತರ್ಬೇಕು ನಾವು? ಅವಾಗ ಒಂದು ಗುಂಜಿಗೆ 1,000 1,200 ಇತ್ತು. ಈಗಂತೂ 1,20,000 30,000 40,000 50,000 ಹೋಗೈತಿ. ಎಲ್ಲಿಂದ ತಗೊಳ್ಳೋಣ ಇವ ನಾವು ಬಂಗಾರನ? ಹೋಗ್ಲಿ ಪುಣ್ಯ ಅಂತಂದು ದೇವರ ತಲೆ ಮ್ಯಾಗ ಕಾಲಿಟ್ಟು ಆಶೀರ್ವಾದ ಮಾಡಿ ಗೌಡ್ರಿನ ಇದೊಂದು ನೆಕ್ಲೆಸ್ ತಂದು ಕೊಟ್ಟಾರ. ಇಲ್ಲ ಅಂದಿದ್ರೆ ಅದು ಗತಿ ಇಲ್ದಂಗೆ ಹಾಕಿತ್ತು. ಏನಾರ ಯಾಕಾಗಲಿ ಕರಗಿಸ್ಬಿಡ್ತಾನೆ ದೌಡ. ಶೆಟ್ಟುಗಳೇ ಶೆಟ್ಟು ಅಣ್ಣಾರೆ ನೋಡ್ರಿ, ಇದನ್ನ ಚೆಕಪ್ ಮಾಡಿ ದೌಡ ಕರಗಿಸ್ಬಿಡ್ರಿ. ಆಕಿ ನಮ್ಮ ಪ್ರೇಮ ಬರದಾಗ ದೌಡ್ ಕರಗಿಸ್ರಿಪ್ಪ, ನೀವು ಒಬ್ರು ಹಂಗ ನೋಡ್ಕೊಂತ ನಿಂತು ಬಿಡ್ರಿ. ಅಲ್ಲಮ್ಮ ಯಾಕೆ ಇಷ್ಟ ಅರ್ಜೆಂಟ್ ಮಾಡಕತ್ತಿ ನೀನು? ಅಂದ್ರೆ ಇದೇನಾರ ಬಂಗಾರ ಕಳು ಮಾಡ್ಕೊಂಡು ಬಂದಿದ್ದೀನಿ ಮತ್ತೆ ಅದಕ್ಕೆ ಇಷ್ಟ ಅರ್ಜೆಂಟ್ ಮಾಡಕತ್ತೀಯಮ್ಮ ಕಲಾವತಿಯಮ್ಮ? ಇಲ್ರಿಪ್ಪ, ನಾ ಯಾಕೆ ಕಳು ಮಾಡ್ಕೊಂಬರಕ್ ಹೋಗ್ಲಿ? ನನಗೇನು ಕಡಿಮೆ ಐತ್ರಿ? ನನ್ನ ಗಂಡಂಗ ನಾನು ಓದಕ್ಕೂ ಬಂಗಾರ ಸುರುವೇನ ನೋಡ್ತೀನಿ, ಇಲ್ಲೇ ಕೊಳ್ಳಾಗ ಪದಕ ಸರನೆ ಈ ಒಬ್ರು ಕಳು ಮಾಡ್ಕೊಂಬಂದನೆ ಅಂತ ನಾನು ನೋಡಿದ್ರೆ ಕಳು ಮಾಡಂಗ ಅದಾನೇನ್ರಿ ನಾನು? ಅಲ್ಲಮ್ಮ ನಾನು ಕೇಳಾಕತ್ತೇನಿ ಪ್ರೂಫಿಗೆ, ನೀನು ಇಷ್ಟ ಅರ್ಜೆಂಟ್ ಮಾಡಕತ್ತೀಯಲ್ಲ ಅದಕ್ಕೆ ಕೇಳಿದ್ದೆ. ಒಬ್ಬರನ್ನ ಅಕ್ಕರ್ನ ಹೊರಗೆ ಕಳಿಸಿದಲ್ಲ ಅದಕ್ಕೆ ಕೇಳಿದೆ ಬಿಡಮ್ಮ, ನೀ ಯಾಕೆ ಸಿಟ್ ಮಾಡ್ಕೊಂತಿ? ಯಾವುದೇ ಹೆಂಗೆ ತಂದ್ರೆ ನಮಗೇನು ಬಂಗಾರ ನಾವದಲ್ಲ. ಮತ್ತೆ ಅನ್ನ ಹೇಳತ್ತೇನ್ರಿ ನಾನೇ, ಆಕೆಗೆ ಗೊತ್ತಿಲ್ರಿ ಇದೇ ನೆಕ್ಲೆಸ್ ತೊಗೊಂಡಿದ್ದೆ, ಆಕೆಗೆ ನಮ್ಮ ಅಮ್ಮಂದೇ ನೆಕ್ಲೆಸ್ ಇದೆ ಅಂತಂದೆ ಹೇಳೇನ್ರಿ. ಅದಕ್ಕೆ ಅಲ್ಲೇ ಹೊರಗೆ ಕಳ್ಸಂತವ್ರಿ, ಬರಬರ ಚೆಕಪ್ ಮಾಡಿ ಹೇಳ್ರಿಪ್ಪ ಒಂದಿಟ ಎಷ್ಟು ತೊಲೆ ಆಕತಿ ಎಷ್ಟು ಆಕತಿ, ಇದು ಕರಗಿಸಿದ್ರೆ ಎಷ್ಟು ಆಕತಿ, ಇದ್ರಾಗ ಎಷ್ಟು ಬಂಗಾರ ಮಾಡಿಸ್ಕೋಬೋದು, ಎಷ್ಟೊತ್ತಿ ಕಿಲ್ವ್ಯಾನು ನಡಪಟ್ಟಿ ಸೊಂಟಪಟ್ಟಿ ಇದು ಬಾಜು ಬಂದಿ ಮಾಡ್ಬೋದನ್ರಿ ಇದ್ರಾಗ ನೆಕ್ಲೆಸ್ನಾಗ? ಅದೇ ಶೇಟು ಅಜ್ಜಾರ ಹೋಗೋನು ಅನ್ನತ್ತಾಗ. ಅಲ್ಲ ಈ ಅಕ್ಕಾರ ತಂದಿರೋದ ಒಂದು 2 ತೊಲಿನೇ ಇಲ್ಲ ಇದೆ ನೆಕ್ಲೆಸ್. ಇದಕ್ಕೆ ಬಾಜು ಬಂದು ತೋಳು ಬಂದು ನಡ್ಪಟ್ಟಿ ಸೊಂಟಪಟ್ಟಿ ಕಿವ್ಯಾನು ನೆಕ್ಲೆಸ್ ತಾಳಿ ಸರ ಪಾಳಿ ಸರ ಅನ್ನಕತ್ತಾರಲ್ಲ ಓ ಮಾರಯ್ಯ. ನೋಡೋಣ ಎಷ್ಟು ಆಕತಿ ಏನು ನೋಡ್ತೇನೆ ತಡ್ರಿ, ಚೆಕ್ ಮಾಡ್ತೇನೆ. ಬಂಗಾರ ಹೌದಲ್ಲ ಚೆಕ್ ಮಾಡಿ ನಿಮ್ಗೆ ಹೇಳ್ತೇನೆ ರೀ. ನೋಡ್ರಿಪ್ಪ ನೋಡ್ರಿ ದೌಡ ಬರ್ತಾಳಕಿ. ಕಲಾವತಿ ಇವ ಒಂದು ಜ್ಯೂಸ್ ಕುಡ್ಕೊಂಬರಂಬಾರ. ಇವ್ರೇನ ಬಂಗಾರ ಅಂಗಡಿ ಶೇಟಣ್ಣರೇ ಒಂದಿಟ ಬಂದಾರ, ಇವ್ರ ಗಿರಾಕಿಗಳು ಬಂದಾರ. ಇವ್ರೆ ಒಂದು 2 ಜ್ಯೂಸರ ಪಾವ್ಸರ ತಂದು ಕೊಡ್ಬೇಕನ್ನೋದಿಲ್ಲ ನೋಡಿ. ಇವ್ರೆ ಬಂದ ಹಂಗ ನಿಂದಿರ್ಸ ನಮ್ಮನೆ ಒಂದು ಜ್ಯೂಸರ ಕುಡ್ಕೊಂಬರ್ಲಿ ನಾನೇ. ಕಲಾವತಿ ಈಗಿದೊಂದು ಕಾಟ ತಗ ದೌಡ್ ಚೆಕ್ ಮಾಡ್ರಿ ಶೆಟ್ಟಣ್ಣರೇ. ಇರಮ್ಮ ಚೆಕ್ ಮಾಡ್ತಿದ್ದೀನಿ ಇರಮ್ಮ. ಅಯ್ಯೋ ನೀ ಯಾಕೆ ಇಷ್ಟು ಅರ್ಜೆಂಟ್ ಮಾಡತ್ತೀಯಮ್ಮ? ಬಂದ್ರೆ ಬರಲಿ ಬಿಡಮ್ಮ. ಹಂಗಲ್ರಿಪ್ಪ ಒಂದಿಟ ದೌಡ ಚೆಕ್ ಮಾಡ್ರಿ. ಆಕೆ ಬಂದ್ಗಿಂದ್ಲ ಅಂದ್ರೆ ಮತ್ತೆ ಇದೆ ನೆಕ್ಲೆಸ್ ಡಿಸೈನ್ ನೋಡಿ ನಿಮ್ಮ ಅಮ್ಮಂದು ಅಲ್ಲಿ ಬಿಡ ಇವ ಇದೆ. ಆಗಿನ ಕಾಲದಾಗ ಯಾರು ಇಂಥ ನೆಕ್ಲೆಸ್ ಹಾಕೊಂತಿದ್ರೆ ಅಲ್ಲಿ ತೆಗೀದೆ ಅಂತ ಅಂತಾಳ್ರಿ. ಮತ್ತೆ ಅದಕ್ಕೆ ಒಂದಿಟ ದೌಡ ಚೆಕಪ್ ಮಾಡಿ ಹೇಳ್ರಿ ನಂಗೆ. ಅಲ್ರಿಪ್ಪ ಶೆಟ್ಟು ಓನರ್ ಅದ್ರಾಗ ಚೆಕಪ್ ಮಾಡೋದು ಏನೈತ್ರಿ? ಬಂಗಾರನೇ ಅದೇ. ನಾನು ಹಾಕ್ಕೊಂಡು ಎಷ್ಟು ದಿನ ತೆಗೆದಿಟ್ಟೆ, ನೀವು ಒಬ್ರ ತಗ ಚೆಕ್ ಮಾಡೋದ್ರಾಗ ನಿಂತು ಬಿಟ್ರಿ. ದೊಡ್ಡ ಚೆಕ್ ಮಾಡ್ರಿ.
ಅಲ್ಲಮ್ಮ ಆ, ಕಲಾವತಿ ಅವ್ರೆ, ಏನಮ್ಮ ನಮಗೇನೆ ನಾವೇನು ಬೆಪ್ರ ಅನ್ಕೊಂಡಿ ನಮ್ಮ ಹುಚ್ರ ಅನ್ಕೊಂಡ್ಯಾ? ಹಾಂ, ಇದನ್ನ ಪಾಸಿ ನಕ್ಲೇಸ್ ತೊಗೊಂಬಂದೆ ಕರ್ಗಿಸ್ಕೊಡ್ರಿ ಅಂತ ಅನ್ನಕತ್ತಿಯಲ್ಲಮ್ಮ ನೀನೆ. ವಾಯ್ ವಾ ಏನು ತಂಪ ತಂಪ ಕೂಲ್ ಕೂಲ. ವಸಂತ ಕಾಲ ಬಂದಾಗ ಮಾವು ಚಿಗುರಲೇಬೇಕು, ಕೋಗಿಲಾಡಲೇಬೇಕು, ಕಂಕಣ ಕೂಡಿ ಬಂದಾಗ, ಕಂಕಣ ಕೂಡಿ ಬಂದಾಗ ಮದುವೆ ಆಗಲೇಬೇಕು, ಮದುವೆ ಆಗಲೇಬೇಕು. ಇವನವಲೆ ಏನೇ ಖುಷಿ ಖುಷಿ ಖುಷಿಯಾಗ ಇವ ಇಂತಹ ತಂಪ ಕೂಲ್ ಕೂಲ್ ತಂಪ ಕೂಲ್ ಕೂಲೆ ಇಂಥದ್ರಾಗ ಒಂದು ಯಾವ್ದಾರ ಕಲ್ಲಂಗಡಿ ಹಣ್ಣು ಪಲ್ಲಂಗಡಿ ಹಣ್ಣು ಇದ್ರೆ ಹಂಗೆ ಕಟ್ತಾ ಕಡವೆ ಹಂಗೆ ಕಚ್ತಾ ಕಚ್ಚಿ ಒಂದು ಈಟ ಉಪಕಾರ ಹಾಕೊಂಡೆ ತಿಂದ್ರಂಗ ತಂಪ ತಂಪ ಕೂಲ್ ಕೂಲ ತಂಪ ತಂಪ ಕೂಲ್ ಕೂಲ. ಅಲ್ಲ ನಮ್ಮ ಪಿರಿಕಿಗೆ ನಾನು ಸುಮ್ಮನೆ ಚಾ ಹೇಳಿದೆ ನೋಡ. ಇಂಥ ಕೆಟ್ಟ ಜಾಗದಾಗ ಎಲ್ಲಿ ಚಾ ಕುಡಿಲಿ? ಪಿಕಮ್ಮ ಪಿಕಮ್ಮ ಪಿಕ್ಕೆ ಯಾವ ಒಂದು ಎರಡ ಗಿಲಾಸ ನಿಂಬೆಹಣ್ಣಿಂದ ಶರ್ಬತ್ ಮಾಡ್ಕೊಂಬಿಡ ತಣ್ಣಗೆ ತಣ್ಣಗೆ. ಪಿರಿಜಿನಾಗ ಅದ ನೋಡಿ ನೀರು, ಪಿರಿಜಿನಾಗ ಇಟ್ಟ ನೋಡ ಇವ ನೀರು ತಗೊಂಬ ಅವನ ಒಂದು ಏಟ ಸಕ್ರೆ ಹಾಕಿ ಗಲಗಲ ಮಾಡಿ ಒಂದು ಈಟ ಏಲಕ್ಕಿ ಜಲ್ತಾ ಜಜ್ಜಿ ಹಾಕಿ ಒಂದು 2 ಹೊಟ್ಟೆ ತಗೊಂಬಾರ ಇವ ಕುಡಿತೀನಿ ತಣ್ಣಗಾಕತಿ. ಚಾ ಬೇಡ್ತೋ ಚಾ ಬೇಡ ಮತ್ತೆ ಸಕ್ರೆ ಚಾ ಪುಡಿ ಹಾಲು ಪಾಲೆಲ್ಲ ಹಾಳ ಬೇಡ್ತೋ ಬೇಡ ಇವ ತೊಂಬ ಒಂದು ಹೊಟ್ಟೆದಾಗ ಹಾಕೊಂಡೆ ತಗೊಂಬಂದ್ಬಿಡೆ. ಎಲ್ಲಿ ಹೋಗಿದ್ದಾಳಿಕೆ? ಇಡೇ ಊರ ಮೂತು ಮಾಡಿ ಹುಡುಕಿ ಬಂದೆ, ಎಲ್ಲಿ ಹೋಗಿದ್ದಾಳ? ಸರಜಕ ಸರಜಕ ಸರಜಕೋ ಹೋಗೋಣ ತಗ ಬಂತಾಯಿರಿ ಮಾಯಿ ಇದಿಮಾ ಇದ್ದಂಗೆ ನೋಡುವ ಇದಂತೆ ಶನಿದೇವ್ರ ಹಿಂದ ಬೇನಿಗೆ ಇವ ಬೇತಾಳ ಹಿಂದ ಬೇನಿಗೆ ಕಟ್ಕೊಂಡಿರ್ತೈತಲ್ಲ, ಬೇನಿಗೆ ಹತ್ತಿ ಕುಂತಿರ್ತೈತಲ್ಲ, ಬೇತಾಳ ಇದ್ದಂಗೆ ನೋಡಿರ. ಯಾವ ತಾಯಿ ಶರಣಮ್ಮ ಕಲ್ಲಮ್ಮ ಇಲ್ಲೇ ಅದನ್ ಬಾರ ಶಟಿ ಬೇನಿ ಬರ್ಲಿ ನಿನಗೆ ಬಾ ಇಲ್ಲೇ ಅದನಿ. ಇವ ಒಂದ್ ಕ್ಷಣ ತಣ್ಣಗ ಈಗ ಮುಕ್ಕೋಬೇಕಂದ್ರೆ ಬಂದ್ಬಿಟ್ಲು ನೋಡ. ಇನ್ನೇನು ರಾಮಾಯಣ ಮಹಾಭಾರತ ಹೇಳಿ ನಂದು ತಲೆ ಕೆಡಿಸಿ ಚಿಟ್ಟಿಡಿಸಿ ಪಟ್ಟನ ಸ್ಥಾಯನೆ ಒಂದಿತ್ತು ತಣ್ಣಗ ಮಕ್ಕೊಂಡನಿ ಅಂದ್ರೆ ಬಿಡ್ಲಿಲ್ಲ ನೋಡ. ನನಗೆ ನಮ್ಮ ಪಿಕ್ಕಿ ಹೇಗಾಸಿದ್ದ ಇತ್ತಲಾಗ ಜೋಳಿಯಾಗ ಮಕ್ಕೊಂಡ ನೋಡ್ರಿ ನಮ್ಮ ಅತ್ತಿ ಸಣ್ಣ ಕೂಸಾಗಿದ್ದ ಈ ಊಟ ಹೋಗಿ ಮಕ್ಕೊಂಡ ನೋಡ್ರಿ ಅಂತಂದೆ. ಪಿಟ್ಟಿಂಗ್ ಗಿಟ್ಟ ಈಕಿ ಕಲ್ಲಿನ ಕಸಿದ ಇಲ್ಲೇ ಮಾತಾಗ ಒಂದಿಟ ನೆಮ್ಮದಿಯಾಗಿ ಮಕ್ಕೊಳಕ್ಕೆ ಬಿಡಂಗಿಲ್ಲ ನೋಡ್ರಿ ಬಾ ಜನ. ಇವನವಲ್ಲಿ ಇದಕ್ಕೇನು ಮಾಡತ್ತೆ ಇದಕ್ಕ ಶೆಟ್ರೋಗ ನೋಡ್ತೀಯ ಹಿತ್ತಲ್ಲಾಗ ಗಿಡಕ್ಕ ಕಟ್ಟಿ ಜೋಗ್ಯಾಗ ಹಿಂಗ ಮುಕ್ಕೊಂಡತಿ. ಸರಜಕ ಹಾಯ್ ವಾ ತೀರ ನಾನು ನೋಡಕತ್ತೇನೆ ಎಂತೆಂತ ವಿಚಿತ್ರ ನೋಡ್ಬೇಕಾಗಿದ್ದೈತೆ ಇಂಥ ಕಣ್ಣಿಂದ ದೇವ್ರ 2 ಕಣ್ಣಿಲೆ ಯಾಕೆ ನೋಡ್ತೀವ? ಇನ್ನೊಂದು 2 ಕಣ್ಣಾರ ತಗೋ ಅಂತಂದೆ, ಇನ್ನೊಂದು ಚಸ್ಮಾ ಕೊಟ್ಟ ನಂಗೆ 4 ಕಣ್ಣಿಲೆ ನೋಡಿಕಿ ಕಲ್ಲಮ್ಮ ಜಗತ್ತನ ಅಂತಂದೆ. ಯಾ ಇದ್ರ ಸಿಡ್ಕೊಂಡು ಹೋಗ್ಲಿ ಇದಕ್ಕೆ ನೋಡ್ತೀಯ ಹುಟ್ಟಿದ ಕೂಸು ಮಕ್ಕೊಂಡಿರ್ತಾವಲ್ಲ ಜೋಳಿಯಾಗ ಹಂಗೆ ಮಕ್ಕೊಂಡತ್ ನೋಡ. ಮಕ್ಕಳು ಬರೋ ಹೊತ್ತಾಗೈತಿ ಇಂಥ ನಾಟಕ ಪರಿಚಯ ಮಾಡಕ್ಕೆ ಇದಕ್ಕೇನು ಕಮ್ಮಿ ಆಗಿಲ್ಲವಾ ಇವ ಇದಕ್ಕೆ. ಸರಜಕಾಯ್ ವಾ ಕಲ್ಲಮ್ಮ ಬಂದಬಿಟ್ಟೆ ಇವ ಇದ್ದಲ್ಲಿಗೆ ಬಂದೆ. ಈಗ ಏನಾತ ಏನು ಕಮ್ಮಿ ಆತ? ಏನು ಸಮಾಚಾರ? ಏನು ಸುದ್ದಿ ಹೇಳ? ಏನು ಕಮ್ಮಿ ಆತ? ಏನು ಕಮ್ಮಿ ಆತಲ್ಲ ಇವ ನಿಂದ ನಾಟಕ ನೋಡ ಇವ ನಿಂದ ಸಣ್ಣ ಹುಡುಗರನ ನೀನು ಹುಟ್ಟಿದ ಕೂಸ ಜೋಳಿಯಾಗ ಮಕ್ಕೊಂತಾವ. ಇನ್ನು ನೋಡ ಇವ ಮುದ್ಕೋಚೆ ಆಗೈತಿ ಮುದ್ಕೋಚೆ ಆಗಿ ಮಕ್ಕೊಂಡತ್ ನೋಡಿದ್ರಾಗ. ಅಲ್ಲ ಇವ ಎಂತ ಸೋಕರ್ಕಿ ಬಂದಿದ್ದತೆ ಇವ ನಿನಗರ ಪಿಕ್ಚರ್ನಾಗ ಇವ ಬೀಚ ಪಾಚನಾಗ ಹೋಗಿ ಹಿಂಗ ಕಟ್ಟಿ ಮಕ್ಕೊಂತಾವಲ್ಲ ಹಂಗೆ ಮಕ್ಕೊಂಡಿಯಲ್ಲ ಸರಜಕ ನೀನು. ನನ್ನ ತಗ ನೋಡ ಹೆಂಗೈತಿ ಹೇಳಿರಿ ನೀನ ಒಳಗ ಜಳ ಆಗದ್ಕ ಮತ್ತ ನಮ್ಮ ಪಿಂಕಮ್ಮ ಕಟ್ಟ ಮುಖ ಹೋಗ್ರಿ ಚೇರ ಅಲೆ ತಣೋಗ ತಂಪ ಕೂಲ ತಂಪ ಕೂಲ ಗಾಳಿ ಬರ್ತೈತಿ ಅಲ್ಲೇ ಮಕ್ಕೊಂಬಿಡ್ರಿ. ನಾನು ಅಲ್ಲೇ ಊಟಕ್ಕೆ ತಂದು ಕೊಡ್ತೇನ್ರಿ ನಿಮ್ಗೆ ಅಂತಂದ ಇದನ್ನ ಕಟ್ಟ ಇವನ ಸಸಿ ಯಾವನವಲ್ಲೇ ನೀನ ಸೊಸಿನ ಇವ ತೀರ ಮಾಡಕತ್ತವ ಇವ ಯಾಡು ಇವ. ಅಲ್ಲ ಸರಜಕ ಬಿಡ ಇವ ಇಳಿತಾಳಗೆ ಏನು ಸಣ್ಣ ಕೂಸು ಮಾಡ್ದಂಗೆ ಮಾಡಕತ್ತೀನಿ ನೀನಂತೆ. ಅಯ್ಯ ಕೂಸ ನಮ್ಮ ಇಷ್ಟನೇ ನಾವು ಜೋಳಗಾರ ಮಕ್ಕೊಂತೀವಿ, ಮ್ಯಾಗ ತೊಟ್ಟಲ್ನಾಗರ ಮಕ್ಕೊಂತೀವಿ, ಮ್ಯಾಗರ ಮಕ್ಕೊಂತೀವಿ, ತೆಳಗರ ಮಕ್ಕೊಂತೀವಿ, ಅತ್ತಾಗರ ಮಕ್ಕೊಂತೀವಿ, ಇತ್ತಾಗರ ಮಕ್ಕೊಂತೀವಿ. ಯಾವವ ನನ್ನ ಕೇಳವ ಯಾವ ಅಡ್ಕಾಸ್ಬಿಗಳ ಅವ್ಕುರ್ದ ಹರಿದ ಊರ್ ಬಾಗ್ಲಾಗಿರ್ತತಿ ಮತ್ತೆ ನಮ್ಮ ಬಾಗ್ಲ ಮುಚ್ಚಾಕ್ ಬರ್ತಾವ. ಇದಕ್ಕೆ ಹೇಳಿದ್ರೆ ಸುಮ್ಮನೆ ಬಯಸ್ಕೊಳದೆ ನನಗೆ ಯಾಕೆ ಇಂಥವ್ರಾಗ ಕುಂದ್ರಬೇಕು ಅನ್ಸಾಕತ್ತೈತಿ. ಸರಜಕ್ಕ ಹೇಳಿ ಹೆಂಗಾರ ಪಾಲ್ಸಿ ಮಾಡಿ ಗುಳಿಗೆ ಹೋಗಿದೆ ಹಂಗೆ ಕುಂದಿರ್ತಂತೇಳಿ ನಾನು ಇದ್ರಾಗ ಅತ್ತಾಗೊಂದು ಖಾಲಿ ಐತಲ್ಲ ಹೆಂಗಿದ್ರೆ 2 ಕಟ್ಟ್ಯಾರ ಅತ್ತಾಗೊಂದ ನಾ ಜೋಕಿ ಹೊಡಿತೀನಿ ಇತ್ತಾಗಿಂದ ಸರಜಕ್ಕ ಜೋಕಿ ಹೊಡಿಯೋಲಕ್ಕ. ನಾ ನಕಲಿ ಮಾಡಿದ್ದೆ ಬಿಡ ಇವ ಭಾರಿ ಚಲೋದ ಬಿಡುವ ಇವ ಕಟ್ಟವ ಸರಜಕ್ಕ ಹೆಂಗೆ ಅನಿಸ್ತತಿ ಕುಂತಾಗಿದ್ರಾಗ ಭಾರಿ ಮಸ್ತ್ ಅನ್ನಿಸ್ತದ ಇಲ್ಲ? ಭಾರಿ ಮಸ್ತ್ ಅನಿಸ್ತದ ಅಂತ ಕೇಳ್ತೀಯಲ್ಲ ನೀನೆ. ಬಾ ಒಂದ್ಸರಿ ಇಲ್ಲ ಮುಕ್ಕೊಂಡು ನೋಡ್ಬಾ ಹಂಗ ಆಕಾಶದಾಗ ತೇಲಾಕತ್ತೀವನ ಅನಿಸುತ್ತೆ ಇವ ಅಷ್ಟೇ ಹಂಗ ಮೈ ಜುಮ್ಕ ಜುಮ್ಮ ಅನಿಸುತ್ತೆ ಇವ. ಬಾ ಕಲ್ಲಮ್ಮ ಬಾ ಇದ್ರಾಗ ಕೂತ್ಕೊಂಬ.
ಹೌದಾ ಏ ಒಲೆ ಒಲೆ ನನಗೆ ಭಾಳ ಖುಷಿ ಆಗಕತ್ತೈತಿ ಇಂಥದ್ರಾಗ ಕುತ್ಕೋಬೇಕಂತಂದೆ ಸಂಜಿಕ ಅತ್ತಾಗಿಂದ್ರಾಗ ಕುತ್ಕೊಂತಂತವ ನಾನೇ ಈ ತಾಗಿಂದ್ರಾಗ ನೀ ಕೂತು ಅತ್ತಾಗಿಂದ್ರಾಗ ನಾ ಕೂತ್ಕೊಂತಾನೆ ಈ ತಾಗಿಂದ್ರಾಗ ನೀನು ಕೂತು ಅತ್ತಾಗಿಂದ್ರಾಗ ನಾನು ಕೂತ್ಕೊಂತಾನೆ ಹೌದಾ ಬಾ ಬಾ ಹಿಂಗಾಸ್ ಬಾ